ಎಂಡಿಂಗ್ ತನ ಫುಲ್ ಸಾಕತ್ತು, ಚೀರಿ ಚೀರಿ ಗಂಟ್ಲೆ ಬಂದಾಯ್ತು. 1000 crore ಫಿಕ್ಸ್. ಅಬ್ಸಲ್ಯೂಟ್ಲಿ ಸಿನಿಮಾ ಮಾರ್ಕೋ ಸೂಪರ್. ಈ ವರ್ಷದ ಮೂವಿ ಅಂದ್ರೆ ಇದೆ, ಕೊನೆ ಮೂವಿ ಆಗಿರ್ಬೋದು. ಸೂಪರ್ ಸರ್, ಸೂಪರ್ ಬಾಸ್, ಸೂಪರ್ ಆಗಿ ಮಾಡಿದ್ದಾರೆ ಸರ್. ಅಂಬಾಸು ಕಿಚ್ಚ ಫಿಲಂ ನೋಡಿದ್ರೆ ಆಗ್ತಾರೆ ಹುಚ್ಚ. ಚೆನ್ನಾಗಿದೆ ಸರ್, ನೋಡ್ಬೋದು. ಚೆನ್ನಾಗಿದೆ ನೋಡ್ಬೋದು. ಚೆನ್ನಾಗಿತ್ತು ಥಿಯೇಟರ್ ಸಖತ್ತಾಗೈತೆ ಮೂವಿ. ಸಾಂಗ್ ಸುದೀಪ್ ಕನ್ನಡ ಬರಲ್ಲ ಅಂದ್ರೆ ಬಂದು ಸಾಂಗ್ ಕೇಳೋದು. ಬಾಸ್ ಬಗ್ಗೆ ಏನು ಮಾತಾಡಂಗಿಲ್ಲ, ಅಷ್ಟು ಅದ್ಭುತವಾಗಿ ಮಾಡಿದ್ದಾರೆ. ಒಂದೊಂದ್ ಸೀನು ಮಾತ್ರ ಎಫೆಕ್ಟಿವ್ ಸೂಪರ್ ಆಗಿದೆ. ಯಾರೇ ಆಗಿರ್ಲಿ ಕನ್ನಡ ಮೂವಿನ ಬೆಳೆಸಿ ನೋಡಿ. ಫ್ಯಾನ್ಸ್ ವರ್ದ ಬಿಡಿ, ಎಲ್ಲಾ ಫ್ಯಾನ್ಸು ಒಂದೇನೆ, ಎಲ್ರು ಕನ್ನಡಿಗರೇ. ಫಸ್ಟ್ ಕನ್ನಡ ಮೂವಿನ ನೋಡಿ ಪ್ರೋತ್ಸಾಹ ಮಾಡಿ. ಇನ್ ನೋಡಿ ಬೇರೆ ಭಾಷೆಯವ್ರು ಬಂದು ನಮ್ಮಲ್ಲಿ ಆಕ್ಟ್ ಮಾಡಿದ್ದಾರೆ, ಅವ್ರನ್ನ ಹೆಂಗ್ ಬೆಳೆಸ್ತಾ ಇದ್ರು ಹಂಗೆ ನಾವು ಬೆಳೆಸೋಣ. ಫ್ಯಾನ್ಸ್ ವಾರ್ನ ಬಿಡೋಣ. ಜೈ ಕಿಚ್ಚ ಬಾಸ್, ಜೈ ಮಾರ್ಕ್. ತುಂಬಾ ಚೆನ್ನಾಗಿತ್ತು, ಎನರ್ಜೆಟಿಕ್ ಆಗಿತ್ತು. ಸ್ಕ್ರೀನ್ ಪ್ಲೇ ಸಖತ್ ಎಂಗೇಜಿಂಗ್ ಆಗಿ ಮಾಡಿದ್ದಾರೆ. ಡೈರೆಕ್ಟರ್ ಸುದೀಪ್ ಅವ್ರಿಗೆ ಇನ್ನ ಚೆನ್ನಾಗಿ ಮಾಡಿ, ಇನ್ನ ನೆಕ್ಸ್ಟ್ ಫಿಲ್ಮ್ ಸೂಪರ್ ಆಗಿದೆ. ಒಳ್ಳೆ ಸ್ಟೋರಿ ಲೈನ್ ಇದೆ. ಫುಲ್ ಫ್ಯಾಮಿಲಿ ಬಂದು ನೋಡೋಂತ ಸಿನಿಮಾ. ಅದ್ರಲ್ಲೂ ಬಾಸ್ ಅಂತೂ ಹಬ್ಬ ಹೇಳಕ್ಕೆ ಆಗಲ್ಲ ಸರ್, ಅಷ್ಟು ಸಖತ್ತಾಗಿದ್ದಾರೆ. ಸೂಪರ್ ಆಗಿ ಐತೆ ಫಿಲಮು. ಆ ಬಾಸ್ ಅವರು ವಿಜಯ್ ಕಾರ್ತಿಕೇಯ ಅವ್ರು ಹೇಳಿದ್ರು ಥಿಯೇಟರ್ ಅಂತೂ ಮಾರಣ ಮಾಸ್ ಅಂತ, ಹಂಗೆ ಐತೆ ಫಿಲಮ್. ಥಿಯೇಟರ್ ಫುಲ್ ಮಾರಣ ಮಾಸ್. ಫ್ಯಾನ್ ವಾರ್ ಬಿಡಿ, ಕನ್ನಡ ಸಿನಿಮಾ ನೋಡಿ ಬೆಳೆಸಿ. ನಾನೊಬ್ಬ ದರ್ಶನ್ ಅಭಿಮಾನಿ, ವರ್ಷ ಬಂದಿದ್ದೀನಿ. ಜೈ ಡಿ ಬಾಸ್, ಜೈ ಕಿಚ್ಚ ಬಾಸ್. ಕನ್ನಡ ಸಿನಿಮಾನೇ ಎಲ್ಲರೂ ನೋಡ್ಬೇಕು. ಹದ್ದು ಹಾರ್ಕೊಂಡ್ ಬರೋ ಲೇಟ್ ಆಗ್ಬೋದು, ಚಿರತೆ ಓಡ್ಕೊಂಡ್ ಬರೋ ಲೇಟ್ ಆಗ್ಬಾರ್ದು. ಅಜಯ್ ಮಾರ್ಕಂಡಿ ಅಲಿಯಾಸ್ ಮಾರ್ಕ್ ಆನ್ ಟೈಮ್ ಆನ್ ಡ್ಯೂಟಿ. ಲವ್ ಯು ಬಾಸ್. ಲಾಸ್ಟ್ ಮಾತ್ರ ಒಂದ್ ಡೈಲಾಗ್ ಐತೆ, ದಮ್ ಹೊಡೆಯೋದ್ ಕಮ್ಮಿ ಮಾಡ್ರಿ. ಇನ್ನ ನಮ್ಮ ಹುಡುಗರೆಲ್ಲರೂ ಅಷ್ಟೇ ಫ್ಯಾನ್ಸ್, ದಮ್ ಹೊಡೆಯೋದ್ ಕಮ್ಮಿ ಮಾಡ್ರಿ. ಬಾಸ್ 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 ಬಾಸ್. ಒಂದ್ ಸೆಕೆಂಡ್ ನೋಡ್ರಿ, ದಯವಿಟ್ಟು ಯಾರುನು ಫ್ಯಾನ್ಸ್ ಅವ್ರು ಮಾಡ್ಬೇಡ್ರಿ. ದಯವಿಟ್ಟು ನಮ್ ಬಾಸು ಹೇಳಿದಾರೆ, ಫ್ಯಾನ್ಸ್ ಅವ್ರು ಯಾರು ಮಾಡ್ಬೇಡ್ರಿ. ನಾವು ಮಾಡಲ್ಲ, ನೀವು ಮಾಡ್ಬೇಡ್ರಿ. ಎಲ್ಲರೂ ಬಂದು ಥಿಯೇಟ್ರಿಗೆ ಬಂದು ಫಿಲಂ ನೋಡಿ. ಸೂಪರ್ ಮಾಡಿದ್ದಾರೆ ಬಾಸು. ವಿಜಯ್ ಕಾರ್ತಿಕೇಯ ಒಳ್ಳೆ ಡೈರೆಕ್ಷನ್ ಮಾಡಿದ್ದಾರೆ, ಸೂಪರ್ ಮಾಡಿದ್ದಾರೆ. ಅಲ್ಟಿಮೇಟ್ ಆಗೈತೆ ಫಿಲಂ ಮಾತ್ರ. ಸೂಪರ್ ಮೂವಿ. ಎಲ್ಲರೂ ಬಂದು ಥಿಯೇಟ್ರಿಗೆ ಬಂದು ಥಿಯೇಟರ್ ಅಲ್ಲೇ ಫಿಲಂ ನೋಡ್ರಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ದಯವಿಟ್ಟು ಥಿಯೇಟ್ರಿಗೆ ಬಂದು ಥಿಯೇಟರ್ ಅಲ್ಲಿ ಫಿಲಂ ನೋಡ್ರಿ. ಬಾಸ್ ಚಿರತೆ ಓಡ್ಕೊ ಬರೋದ್ ಲೇಟ್ ಆಗ್ಬೋದು, ಹದ್ದು ಹಾರ್ಕೊ ಬರೋದ್ ಲೇಟ್ ಆಗ್ಬೋದು, ಆದ್ರೆ ಆ ಮಾರ್ಕ್ ಮೂವಿಲಿರೋ 18 ಜನನ ಮಕ್ಳನ್ನ ಕಾಪಾಡೋದಕ್ಕೆ ಆ ಕಿಚ್ಚ ಸುದೀಪ್ ಅವರೇ ಬೇಕಾಗಿತ್ತು. ಇನ್ನೊಂದ್ಸಲಿ ಏಜ್ ಅನ್ನೋದು ಜಸ್ಟ್ ನಂಬರ್ ಅನ್ನ ಪ್ರೂಫ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಕ್ಲೈಮ್ಯಾಕ್ಸ್ ಅಲ್ಲಿ ಯಾರು ಎಕ್ಸ್ಪೆಕ್ಟ್ ಮಾಡಕ್ಕಾಗಲ್ಲ ಆ ತರ, ಲೈಕ್ ಅವ್ರ ಏಜಿಗೂ ಮೀರಿ ಅವ್ರ ಕೈಲಿ ಎಷ್ಟು ಆಗುತ್ತೋ ಅಷ್ಟು ಪ್ರಯತ್ನ ಪಟ್ಟು ಆ ಮಕ್ಳನ್ನ ಕಾಪಾಡಿದ್ದಾರೆ. ಈ ಮೂವಿ ಲೈಕ್ ಒಂದು ಸ್ಮಾಲ್ ಆಗಿ ಹೇಳ್ಬೇಕು ಅಂತಂದ್ರೆ 18 ಮಕ್ಳನ್ನ ಕಾಪಾಡೋದಕ್ಕೆ ಇವರು ಒಂದು ಪಡೆ ಅಂತ ಹೇಳಿದಾರಲ್ಲ, ಅದು ಆಚ ಕಡೆ ಬೇರೆ ತರ ಕಾಂಟ್ರವರ್ಸಿ ಆಯ್ತು. ಬಟ್ ಈ ಮೂವಿ ಒಳಗಡೆ ಒಂದು ಪಡೆ ಅಲ್ಲ, ದೊಡ್ಡ ಪಡೆನೇ ಇದೆ. ಆ ದೊಡ್ಡ ಪಡೆನ ದಾಟಿ 18 ಮಕ್ಳನ್ನ ಕಾಪಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಫುಲ್ ಗಂಟ್ಲೆ ಹೋಗ್ಬಿಟ್ಟಿದೆ ಮೂವಿ ಮಾತ್ರ, ಹೇಳಂಗೆ ಎಲ್ಲ ನೋಡಿ ಗಂಟ್ಲೆ ಹೋಗ್ಬಿಟ್ಟಿದೆ ನಂದು. ಸೂಪರ್ ಆಗಿದೆ. ಅವ್ರ ಆಕ್ಟಿಂಗ್ ಆಗಿರ್ಬೋದು, ಲೈಕ್ ಸ್ಕ್ರೀನ್ ಪ್ಲೇ ಆಗಿರ್ಬೋದು, ವಿತೌಟ್ ಮೇಕಪ್ ಈಸ್ ಲೈಕ್ ವಾವ್. ಎಲ್ಲಾರು ಬಂದು ಸಿನಿಮಾ ನೋಡಿ ಪ್ರೋತ್ಸಾಹಿಸಿ. ಅದೆಲ್ಲ ನೋಡಿ ಕಿಚ್ಚ ಬಾಸ್ ತರ ನಂದು ಹೆಸರು. ಥ್ಯಾಂಕ್ ಯು ಸರ್. ಕೀರ್ತಿ ಸರ್, ಮಾರ್ಕ್ ಹತ್ರ ಮಾತಾಡ್ಬೇಕಾದ್ರೆ ಒಂದ್ಸಲ ಮಾತಾಡ್ಬೇಕು. ಮೂವಿ ಮಾತ್ರ ಮಸ್ತ್ ಆಗಿದೆ ಸರ್, ಅಲ್ಟಿಮೇಟ್ ಇದೆ. ಜೈ ಕಿಚ್ಚ ಬಾಸ್. ಹೇಳ್ಬೇಕನ್ನೋದೇ ಗೊತ್ತಾಗ್ತಿಲ್ಲ, ಅಷ್ಟು ಸಕ್ಕದಾಗಿದೆ. ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಏನಾಗುತ್ತೆ. ಅವ್ರ ಆಕ್ಟಿಂಗ್, ಸಾಂಗ್ಸ್, ಪ್ರತಿ ಒಂದ್ ಸೀನ್ಸ್ ಮಾತ್ರ ನೋಡಕ್ ಸಕ್ಕದಾಗಿದೆ. ಎಲ್ಲಾರು ಥಿಯೇಟರ್ಗೆ ಬಂದು ಮೂವಿ ನೋಡ್ಬೇಕು ಅಂತ ಹೇಳ್ತೀವಿ ಸರ್. ಸಕ್ಕದಾಗಿದೆ. ಅದ್ರಲ್ಲಿ ಅವ್ರ ಆಕ್ಟಿಂಗ್ ಮಾತ್ರ ಸಕ್ಕದಾಗಿದೆ ಸರ್. ಥ್ಯಾಂಕ್ ಯು ಸರ್. ಸರ್ ಒಂದ್ ಡೈಲಾಗ್ ಹೊಡಿತಾನ ನಮ್ಮ ಹುಡುಗ, ಡೈಲಾಗ್ ಹೊಡಿ. ಬಾಸ್ ಮೊದ್ಲೇ ಹೇಳಿದ್ರು ಅಂಥೋನಿ ಟೈಮಿಗೆ ಪಕ್ಕ ಡಿಸೆಂಬರ್ 25 ಬಂದೇ ಬರ್ತೀವಿ ಅಂತ. ಅದ್ರ ಬಗ್ಗೆ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಅದ್ರ ಬಗ್ಗೆ ಹದ್ದು ಹಾರ್ಕ ಬರೋದ್ ಲೇಟ್ ಆಗ್ಬೋದು, ಚಿರತೆ ಓಡ್ಕ ಬರೋದ್ ಲೇಟ್ ಆಗ್ಬೋದು, ಆದ್ರೆ ಡಿಸೆಂಬರ್ 25 ಹೇಳ್ದಂಗೆ ಬಾಸ್ ಮಾರ್ಕ್ ಬಂದವ್ರೆ. ಎಲ್ರೂ ಬಂದು ಥಿಯೇಟರ್ ಅಲ್ಲೇ ಫಿಲಂ ನೋಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಎರಡು ಮಾತಿಲ್ಲ ಸರ್, ನ್ಯೂ ಇಯರ್ಗೆ ಒಳ್ಳೆ ಮೂವಿ ಸಿಕ್ತು. ಅಂಡ್ ನ್ಯೂ ಇಯರ್ ಸ್ಪೆಷಲ್ ಮೂವಿನೇ ಇದು ಮಾರ್ಕ್. ಲಾಸ್ಟ್ ಟೈಮ್ ಅಜಯ್ ಮಾರ್ಕ್ಸ್ ಆಗಿ ಬಂದಿದ್ರು ಮ್ಯಾಕ್ಸ್. ಈ ಸಲ ಅಜಯ್ ಮಾರ್ಕಂಡಯ್ಯ ಮಾರ್ಕ್ಸ್ ಆಗಿ ಬಂದಿದ್ದಾರೆ. ಏಜ್ ಇಸ್ ಡಿಫ್ರೆನ್ಸ್ ಅಂತಾರಲ್ಲ, ಬಟ್ ಅವ್ರಿಗೆ ಆಗ್ತಾನೆ ಇಲ್ಲ ಲಿಟ್ರಲಿ. ಉಚ್ಚ ಮೂವಿ ಸುದೀಪ್ ಹೆಂಗಿದ್ರು, ಅಜಯ್ ಮಾರ್ಕಂಡಯ್ಯನೂ ಹಂಗೆ ಇದ್ದಾರೆ. ಅಂಡ್ ಲುಕ್ಕು, ಸ್ಟೈಲು, ಈ ಕೆಲವೊಂದೆಲ್ಲ ನೋಡ್ಬೇಕಾದ್ರೆ, ಡ್ಯಾನ್ಸು ಎಲ್ಲ ನೋಡ್ಬೇಕಾದ್ರೆ ಏಜ್ ಇಸ್ ಜಸ್ಟ್ ನಂಬರ್ ಅನಿಸ್ತು.
ಆಂಕರಿಂಗ್ ಇಂದ ಹಿಡಿದು ಎಲ್ಲಾದ್ರಲ್ಲೂ ಅಷ್ಟೇ ಅಣ್ಣ ಇಸ್ ಬೆಸ್ಟ್. ತುಂಬಾ ಚೆನ್ನಾಗಿದೆ. ಮ್ಯಾಕ್ಸ್ ಕಂಪೇರ್ ಮಾಡಿದ್ರೆ ಮಾರ್ಕಲ್ ತುಂಬಾ ಸ್ಕ್ರೀನ್ ಪ್ಲೇ ತುಂಬಾ ವೇರಿಯೇಷನ್ಸ್ ಇದೆ. ಅಟ್ ದ ಸೇಮ್ ಟೈಮ್ ವಿಜಯ್ ಕಾರ್ತಿಕೇಯ ಅವರು ತಮಿಳ್ ಡೈರೆಕ್ಟರ್ ಆಗಿದ್ರು ಕೂಡ ಕನ್ನಡಕ್ಕೆ ಬಂದು ಬಾಸ್ ಪೊಟೆನ್ಶಿಯಲ್ ತಿಳ್ಕೊಂಡು ಅವ್ರ ಫ್ಯಾನ್ಸ್ ತಿಳ್ಕೊಂಡು ಅವ್ರಿಗೆ ಯಾವ ತರ ಎನರ್ಜಿ ಇದ್ದಾಗ ಫ್ಯಾನ್ಸ್ ತುಂಬಾ ಖುಷಿ ಪಡ್ತಾರೆ ಅಂತ ತಿಳ್ಕೊಂಡು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಮ್ಯಾಕ್ಸ್ ಕಂಪೇರ್ ಮಾಡಿದ್ರೆ ಮ್ಯಾಕ್ಸಿಮಮ್ ಮಾಸ್ ಇದೆ. ಬಾಸ್ ರೋಲ್ ಆಗ್ಲಿ, ಬಾಸ್ ಎಕ್ಸ್ಪ್ರೆಷನ್ಸ್ ಆಗ್ಲಿ, ಬಾಡಿ ಲ್ಯಾಂಗ್ವೇಜ್ ಆಗ್ಲಿ ತುಂಬಾ ಚೆನ್ನಾಗಿದೆ ಮಂದಿ ಮೂವಿ. ಅಟ್ ದ ಸೇಮ್ ಟೈಮ್ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೂವಿ. ಅಂಡ್ ಸ್ಪೆಷಲ್ ಥ್ಯಾಂಕ್ಸ್ ಟು ಅಜನೀಶ್ ಲೋಕನಾಥ್, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಬಾಸ್ ಮೂವಿ ಅಂತಂದ್ರೆ ಲಾಸ್ಟ್ ಪ್ರೀವಿಯಸ್ 3 to 4 ಮೂವೀಸ್ ಇಂದ ಅವರೇ ಮಾಡ್ಕೊಂಡ್ ಬರ್ತಾರೆ. ನೆಕ್ಸ್ಟ್ BRP ಕೂಡ ಬರ್ತಿದೆ, ಅದು ಕೂಡ ಅಜನೀಶ್ ಲೋಕನಾಥ್ ಅವರೇ. ಓವರ್ ಆಲ್ ತುಂಬಾ ಚೆನ್ನಾಗಿದೆ, ಬಂದು ಎಲ್ಲರೂ ನೋಡಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.